ಚಿತ್ತಾಪುರ ತಾಲೂಕಿನಲ್ಲಿ ದಿನಾಂಕ 14/1/2026ರಂದು ಶ್ರೀ ಮಹಾಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸುವ ನಿಟ್ಟಿನಲ್ಲಿ ತಾಲೂಕಾ ಆಡಳಿತ ವತಿಯಿಂದ ಬುಧವಾರ ದಿನಾಂಕ 7/1/2025ರಂದು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕಿನ ಪ್ರಜಾಸೌಧ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ನಡೆದ ಈ ಪೂರ್ವಭಾವಿ ಸಭೆಯಲ್ಲಿ ಉಪತಹಸೀಲ್ದಾರರಾದ ರಾಜ್ಕುಮಾರ್ ಮರ್ತುರ್ಕರ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಮಹಾಶಿವಯೋಗಿ ಸಿದ್ದರಾಮೇಶ್ವರ ಅವರು ಸಾರಿದ ತತ್ವ, ತ್ಯಾಗ, ಮಾನವೀಯತೆ ಮತ್ತು ಸಮಾಜದ ಸಮಾನತೆ ಸಂದೇಶಗಳು ಇಂದಿನ ಸಮಾಜಕ್ಕೆ ಅತ್ಯಂತ ಪ್ರಸ್ತುತವಾಗಿವೆ. ಇಂತಹ ಮಹಾಯೋಗಿಗಳ ಜಯಂತಿ ಕೇವಲ ಆಚರಣೆ ಸೀಮಿತಗೊಳಿಸದೆ ಅವರ ಆದರ್ಶಗಳನ್ನು ಯುವ ಪೀಳಿಗೆ ತಲುಪಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದು ಹೇಳಿದರು. ಜಯಂತಿ ಆಚರಣೆಗಳು ಸರಳ, ಶಾಂತ ಹಾಗೂ ಸಮನ್ವಯತೆಯಿಂದ ನಡೆಯಬೇಕೆಂದು ಎಲ್ಲ ವರ್ಗದ ಜನರು ಭಾಗವಹಿಸುವಿಕೆಯಿಂದ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಸರ್ಕಾರಿ ಮಾರ್ಗಸೂಚಿಗಳ ಅನುಸಾರವಾಗಿ ಕಾರ್ಯಕ್ರಮಗಳನ್ನು ನಡೆಯುವಂತೆ ಮಾಹಿತಿಯನ್ನು ನೀಡಿದರು. ಪೂರ್ವಭಾವಿ ಸಭೆಯಲ್ಲಿ ಜಯಂತಿ ಆಚರಣೆಗೆ ಸಂಬಂಧಿಸಿದ ವಿವಿಧ ಸಮಿತಿಗಳನ್ನು ರಚಿಸುವುದು, ಕಾರ್ಯಕ್ರಮ ವೇಳಾಪಟ್ಟಿ ರೂಪಿಸುವುದು ಹಾಗೂ ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಆಚರಣೆ ನಡೆಸುವ ಕುರಿತು ಸಮಗ್ರ ಚರ್ಚೆ ನಡೆಯಿತು. ಸಭೆಯ ಅಂತ್ಯದಲ್ಲಿ ಎಲ್ಲರ ಸಹಕಾರದೊಂದಿಗೆ ಜಯಂತಿಗಳನ್ನು ಯಶಸ್ವಿಯಾಗಿ ಆಚರಿಸಲು ತೀರ್ಮಾನಿಸಲಾಯಿತು. ಸಭೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ಸಮಾಜದ ಅಧ್ಯಕ್ಷರು ಹಾಗೂ ಮುಖಂಡರು, ಜನಪ್ರತಿನಿಧಿಗಳು, ಗಣ್ಯರು, ಯುವಕರು, ಮಾಧ್ಯಮದ ಮಿತ್ರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಅಣ್ಣಾರಾಯ್ ವಿವಣಿ, RJ32 ಕನ್ನಡ ನ್ಯೂಸ್, ಕಲಬುರಗಿ. ಅಣ್ಣಾರಾಯ್ ವಿವಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್. ನಿಮ್ಮ ಕಾರ್ಯಕ್ರಮಕ್ಕೂ ನೀವು ಏನು ಡೇಟ್ ನಿಗದಿ ಮಾಡ್ತೀರಿ, ಯಾವಾಗ ಮಾಡ್ತೀರಿ, ಅದಕ್ಕೂ ಕೂಡ ಪ್ರತಿ ವರ್ಷದಂತೆ ಸಹಕಾರ ನಮ್ಮದು ಇದೆ. ಎಲ್ಲ ಇಲಾಖೆ ವತಿಯಿಂದ ಸೇರಿ ನಮ್ಮದು ತಾಲೂಕು ಅವರು ನಮ್ಮ ಸಮಸ್ಯೆಗೆ ಒಂದು 4 ಎಕರೆ ಜಾಗ ಕೊಟ್ಟಿದ್ರು ಲ್ಯಾಂಡ್ ಅನ್ನು. ಅದು ನಮ್ಮ ನೀವೇನ್ ಮಾಡ್ತಿರಲ್ಲ ಜನವರಿ 14ರಂದು ಆಚರಣೆ ಕುರಿತು ತಮ್ಮ ಸಮಾಜ ಮುಖಂಡರೆಲ್ಲರಿಗೂ ಸವಿಸ್ತರವಾಗಿ ಸರ್ಕಾರದ ಕಾರ್ಯಕ್ರಮ ಯಾವತ್ತೇ ಎಲ್ಲರಿಗೆ ಸೂಚನೆ ಕೊಟ್ಟಿದ್ದಾರೆ. ಅವರಿಗೆ ಸಮಾಜ ಪರವಾಗಿ ಮತ್ತು ಎಲ್ಲ ಇಲಾಖೆ ಪರವಾಗಿ ಧನ್ಯವಾದ ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಚಿತ್ತಾಪುರ ತಾಲೂಕಿನ ಎಲ್ಲ ಸಮಾಜ ಮುಖಂಡರಿಗೂ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಮತ್ತು ತಹಸೀಲ್ದಾರ್ ಕಚೇರಿ ಸಿಬ್ಬಂದಿಯವರಿಗೂ ಎಲ್ಲರಿಗೂ ಸಹಿತ ಒಂದು ಧನ್ಯವಾದ ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿಸುತ್ತೇವೆ. ಅವರು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಜಯಂತಿ ಆಚರಣೆಯನ್ನು ಮಾಡಿ ತದನಂತರ ಅಲ್ಲಿ ಮುಗಿಸಿ ತಾಲೂಕು ಆಡಳಿತದಲ್ಲಿ 10 ಗಂಟೆಗೆ ಇಲ್ಲಿ 10 ಗಂಟೆಗೆ ನೆರವೇರಿಸಲಾಗುವಂಥ ಜಯಂತಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ನಾನು ಕಟ್ಟುನಿಟ್ಟಾಗಿ ಸೂಚಿಸುತ್ತಾ, ಅದರಂತೆ ಅವತ್ತಿನ ದಿವಸ ಎಲ್ಲ ನಮ್ಮ ಸಮಾಜ ಬಾಂಧವರು ಬರಬೇಕಂತ ಅವರಲ್ಲಿ ಕೂಡ ನಾನು ಮನವಿ ಮಾಡ್ತೇನೆ. ಮತ್ತು ಬೇರೆ ಮತ್ತೊಂದು ದಿನಕ್ಕೆ ಇದು ಮಾಡ್ಕೊಂತೀವಿ ತಿಳಿಸಿ ಹೇಳ್ತಾರೆ. ಮತ್ತೆ ಯಾರಾದರೂ ಏನೋ ಹೇಳಂದ್ರೆ ಸರ್